ಅನ್ನಿವಾಸಿಯೋ ಗಾಯ್ಸ್ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತು ನಾನು ವೀಡಿಯೋಸ್ನೆಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಸತಿ ನಾನು ಲಾಸ್ಟ್ ಟೈಮ್ ಮಾಡಿದಂತಹ ತಪ್ಪನ್ನ ಮತ್ತೆ ರಿಪೀಟ್ ಮಾಡಲ್ಲ. ಸೊ ಹಾಗಾಗಿ ನನ್ನ ಮೇಲೆ ನೀವು ಹೋಪ್ನ ಮಡಿಕೊಂಡು ಯಾವ ಡ್ರಾಮಾನ ನೀವು ನೋಡೋಕ್ಕೆ ಕನ್ನಡದಲ್ಲಿ ಇಷ್ಟಪಡ್ತೀರೋ ಆ ಡ್ರಾಮಾನ ನೀವು ನನ್ನ ಚಾನಲಲ್ಲಿ ಬಂದು ನೋಡ್ಬೋದು. ಆ್ಯಂಡ್ ಈ ಸತಿ ನಾನು 12 ಅನ್ನುವಂತಹ ಒಂದು ಆನ್ಗೋಯಿಂಗ್ ಡ್ರಾಮಾನ ತೊಗೊಂಡು ಬಂದಿದ್ದೀನಿ. ಇದೊಂದು ಆ್ಯಕ್ಷನ್ ಮತ್ತು ಫ್ಯಾಂಟಸಿಕ್ ಥ್ರಿಲ್ಲರ್ ಇರುವಂತಹ ಡ್ರಾಮಾ. ಸೊ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಚೆನ್ನಾಗಿರುವಂತಹ ಡ್ರಾಮಾ. ಸೊ ಬನ್ನಿ ಡ್ರಾಮಾ ಒಳಗಡೆ ಹೋಗೋಣ. ಈಗ ನಾವು ಈ ಡ್ರಾಮಾನ ಫಸ್ಟ್ ಎಪಿಸೋಡೇ ನೋಡೋಕೆ ಹೋಗ್ತಾ ಇರೋದು. ಓಪನಿಂಗ್ ಸೀನಲ್ಲೇ ಒಂದು ವಾಯ್ಸ್ ಓವರ್ನ ತೋರಿಸ್ತಾರೆ. ಕತ್ಲೆ ಅನ್ನುವಂತಹ ವಿಷಯದಿಂದನೇ ಬೆಳಕು ಬಂತು. ಆ ಬೆಳಕಿಂದ ಪ್ರಾಣಿ, ಹೂವು, ಮನುಷ್ಯರು ಎಲ್ಲರೂ ಸಹ ಬಂದರು. ಹಾಗಾಗಿ ಆ ಬೆಳಕು ಏನು ಮಾಡುತ್ತಂದರೆ ಭೂಮಿಗೆ 12 ಏಂಜಲ್ಸ್ನ ಕಳಿಸ್ಕೊಡುತ್ತದೆ. ಆ 12 ಏಂಜಲ್ಸ್ಗೂ ಸಹ ಒಂದೊಂದು ಅನಿಮಲ್ಸ್ದು ಪವರ್ಸ್ ಇರುತ್ತೆ. ಆ 12 ಏಂಜಲ್ಸ್ದು ಏನು ಕೆಲಸ ಆಗಿರುತ್ತೆ ಅಂದರೆ ಏನಾದ್ರೂ ಈ ಭೂಮಿಗೆ ತೊಂದರೆ ಏನಾದರೂ ಪ್ರಾಬ್ಲಮ್ಸ್ ಏನಾದಂಥ ಬಂದಂತಹ ಟೈಮಲ್ಲಿ ಆ ಭೂಮಿನ ಕಾಪಾಡುವಂತಹ ಕೆಲಸ ಆಗಿ ಆ 12 ಏಂಜಲ್ಸ್ ಇರುತ್ತೆ. ಹಾಗೆಯೇ ಇವಾಗ ಕತ್ಲೆ ಅನ್ನೋದ್ರಿಂದ ಹೇಗೆ ಬೆಳಕಿದೆಯೋ ಹಾಗೆಯೇ ಅಲ್ಲಿ ಏಂಜಲ್ಸ್ ಅನ್ನೋದು ಏನಾದರೂ ಇದ್ದರೆ ಅಲ್ಲಿ ಡೆವಿಲ್ಸ್ ಇದ್ದೇ ಇರುತ್ತೆ. ಹಾಗಾಗಿನೇ ಇನ್ ಕೇಸ್ ಏನಾದ್ರೂ ಭೂಮಿಲಿ ಮನುಷ್ಯರಿಗೆ ಏನಾದ್ರೂ ಅವ್ರಿಗೆ ತೊಂದರೆ ಆಗ್ತದಂತಹ ಟೈಮಲ್ಲೇ ನಮ್ಮ ಇರುವಂತಹ 12 ಏಂಜಲ್ಸ್ ಏನಿದ್ದಾರೆ ಅವ್ರು ಬಂದು ಮನುಷ್ಯನ ಕಾಪಾಡೋದಾಗುವಂತಹ ಅವ್ರದ್ದು ಕೆಲಸ ಆಗಿರುತ್ತೆ. ಈ 12 ಏಂಜಲ್ಸ್ದು ಸಹ ಸೇಮ್ ಮನುಷ್ಯ ರೂಪದಲ್ಲೇ ಇರ್ತಾರೆ. ಬೇರೆಯವ್ರಿಗೆ ಗೊತ್ತಿರಲ್ಲ ಅವರೇನೆ ಏಂಜಲ್ಸ್ ಅಂತ. ಹಾಗಾಗಿ ವಿತೌಟ್ ಅವ್ರಿಗೆ ಗೊತ್ತಾಗ್ದೇ ಅವ್ರಿಗೆ ಬಂದು ಸಹಾಯ ಮಾಡುವಂತಹ ಕೆಲಸ ಆಗಿರುತ್ತೆ ಆ 12 ಏಂಜಲ್ಸ್ದು ಅಂತ ಹೇಳಿ ಟೈಸನ್ ಅನ್ನುವಂತಹ ವ್ಯಕ್ತಿನ ತೋರಿಸ್ತಾರೆ. ಅವರೇನೆ ಈ ಡ್ರಾಮಾನ ಹೀರೋ ಆಗಿರ್ತಾರೆ. ಮತ್ತು ಬೇರೆ ಏಂಜಲ್ಸ್ಗೆಲ್ಲರಿಗೂ ಸಹ ಇವರು ಹೆಡ್ ಆಗಿರ್ತಾರೆ. ಮತ್ತು ಇವ್ರದ್ದು ಬಂದು ಅನಿಮಲ್ ನೇಮ್ ಬಂದು ಟೈಗರ್ ಆಗಿರುತ್ತೆ. ಸೊ ಎಲ್ಲ ಏಂಜಲ್ಸ್ಗೂ ಹೆಡ್ಡಾಗಿ ಮತ್ತು ಏಂಜಲ್ ಆಗಿದ್ರೂ ಸಹ ಅವ್ರ ಪವರ್ಸ್ನ ಮನುಷ್ಯರ ಮೇಲೆ ಯಾವುದಕ್ಕೂ ಯೂಸ್ ಮಾಡಲ್ಲ ಮತ್ತು ತೋರಿಸಲ್ಲ. ಹಾಗಾಗಿ ಈ ಭೂಮಿ ಮೇಲೆ ನಾರ್ಮಲ್ ಪೀಪಲ್ಸ್ ಹೇಗಿರ್ತಾರೋ ಹಾಗೇ ಅವ್ರೂ ಸಹ ಇರ್ತಾರೆ. ನಮ್ಮ ಹೀರೋ ಮತ್ತು ಬೇರೆ ಏಂಜಲ್ಸ್ ಎಲ್ಲ ಸೇರಿ ಏಂಜಲ್ ಗ್ರೂಪ್ ಅನ್ನುವಂತಹ ಒಂದು ಗ್ರೂಪ್ನ ನಡೆಸ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಹೀರೋ ಬಂದು ಇಲ್ಲಿ ಜೈಲ್ಗೆ ಒಬ್ಬನ ನೋಡೋದಕ್ಕೋಸ್ಕರ ಬಂದಿರ್ತಾರೆ. ಆ ವ್ಯಕ್ತಿಗೆ ನಮ್ಮ ಹೀರೋ ಯಾರು ಅಂತಲೇ ಗೊತ್ತಿರಲ್ಲ. ಸೊ ಹಾಗಾಗಿ ನಮ್ಮ ಹೀರೋ ಅಂತಾರೆ ನಾನು ಏಂಜಲ್ ಗ್ರೂಪಿಂದ ಬಂದಿದ್ದೀನಿ ಅಂತ ಅಂದಾಗ್ಲೇ ಆ ವ್ಯಕ್ತಿಗೆ ಅರ್ಥ ಆಗುತ್ತೆ ಇವನು ಯಾರು ಅಂತ. ಅದಕ್ಕೆ ನಮ್ಮ ಹೀರೋ ಅಂತಾರೆ ನೀವು ನಮ್ಮ ಏಂಜಲ್ ಗ್ರೂಪಿಂದ 2 ಬಿಲಿಯನ್ ವೋನ್ ಸಾಲನ ತೊಗೊಂಡಿದ್ದೀರಾ. 1 ಬಿಲಿಯನ್ ವೋನ್ ಬಂದು ಸಾಲ ಮತ್ತು ಅಸಲು, ಇನ್ನೊಂದು 1 ಬಿಲಿಯನ್ ವೋನ್ ಬಂದು ಬಡ್ಡಿ ಆಗಿರುತ್ತೆ. ಇನ್ ಕೇಸ್ ನೀವು ಇವತ್ತು ಪೇ ಮಾಡೋದಾದರೆ ನಿಮಗೆ ಅದು 2 ಬಿಲಿಯನ್ ವೋನಲ್ಲಿ ಕ್ಲೋಸ್ ಆಗುತ್ತೆ. ಇನ್ ಕೇಸ್ ನೀವು ನಾಳೆ ಏನಾದರೂ ಪೇ ಮಾಡ್ತೀರಂದರೆ 2.5 ಬಿಲಿಯನ್ ವೋನ್ ಸಹ ಆಗುತ್ತೆ. ಹಾಗಾಗಿ ನಿಮ್ಮ ಕಾರು ಮತ್ತು ನಿಮ್ಮ ಬಿಸ್ನೆಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇರೋದ್ರಿಂದ ಅದನ್ನೆಲ್ಲ ನೋಡಿದ್ರೆ ನಮಗಿರುವಂತಹ 2 ಬಿಲಿಯನ್ ವೋನ್ಸು ಸಹ ತೀರೋಗುವಂತಹ ಚಾನ್ಸಸ್ ಉಂಟು. ಹಾಗಾಗಿ ಈ ಪೇಪರ್ಸ್ ಮೇಲೆ ನೀವು ಸೈನ್ ಮಾಡಿ ಅಂತ ನಮ್ಮ ಹೀರೋ ಅಂತಾರೆ. ಅದಕ್ಕೆ ಆ ವ್ಯಕ್ತಿ ಅಂತಾನೆ ಯಾರಾದರೂ ಜೈಲಲ್ಲಿದ್ದಾಗ ಬಂದ್ಬಿಟ್ಟು ಈ ಥರ ಎಲ್ಲ ಕೇಳ್ತಾರೆ. ನನ್ನ ಹತ್ರ ಅಂತೂ ಈಗ ಒಂಚೂರೂ ಸಹ ದುಡ್ಡಿಲ್ಲ. ಇನ್ ಕೇಸ್ ನಾನೇನಾದರೂ ಜೈಲಿಂದ ಬಂದ ಮೇಲೆ ಯಾವುದಾದ್ರೂ ಪಾರ್ಟ್ ಟೈಮ್ ವರ್ಕ್ ಮಾಡಿ ನಿಮ್ಮ ಸಾಲನ ತೀರಿಸ್ಕೊಡ್ತೀನಿ. ಹಾಗಾಗಿ ಪ್ಲೀಸ್ ಇಲ್ಲಿಂದ ಹೋಗಿ ಅಂತ ಅಂತಾರೆ. ಅದಕ್ಕೆ ಹೀರೋ ಅಂತಾರೆ ನಾವು ಏಂಜಲ್ ಗ್ರೂಪಲ್ಲಿ ಯಾವಾಗ್ಲೂ ರೌಡೀಸ್ ಮತ್ತು ನಿನ್ನಂತಹ ಕ್ರಿಮಿನಲ್ಸ್ಗೆ ಮಾತ್ರನೇ ದುಡ್ಡು ಕೊಡೋದು. ಯಾಕಂದರೆ ಅವರೇನೆ ಸಹ ಮೋಸ ಮಾಡಿದೆ ಕರೆಕ್ಟ್ ಟೈಮಿಗೆ ದುಡ್ಡು ಕೊಡ್ತಾರೆ ಅನ್ನೋದ್ರಿಂದನೇ ನಾನು ಈ ಕೆಲಸನ 100 ವರ್ಷದಿಂದ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ಇಲ್ಲಿವರೆಗೂ ನಾನು ಕೊಟ್ಟಿರುವಂತಹ ದುಡ್ಡನ್ನ ಕಲೆಕ್ಟ್ ಮಾಡದೆ ನಾನು ಬಿಟ್ಟೇ ಇಲ್ಲ ಅಂತ ಅಂತಾರೆ. ಅದನ್ನು ಕೇಳಿಸ್ಕೊಂಡು ಆ ವ್ಯಕ್ತಿಗೆ 100 ವರ್ಷ ಯಾರು ಬದುಕಿರ್ತಾರ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ನಮ್ಮ ಹೀರೋನು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಜುಡೆ ಅನ್ನುವಂತಹ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ಅವನು ಸಹ ಒಂದು ಏಂಜಲ್, ಅವನದು ಅನಿಮಲ್ ಬಂದು ಇಲಿಯಾಗಿರುತ್ತೆ. ಅದಕ್ಕೆ ನಮ್ಮ ಹೀರೋ ಅಂತಾರೆ ನಾನು ಇವನ್ನ ಜೈಲಿಂದ ತೆಗಿಬೇಕು ಅಂತ ಅಂದಾಗ ಅವನು ಓಕೆ ಅಂತ ಹೇಳ್ತಾರೆ. ಈಗ ಏಂಜಲ್ ಗ್ರೂಪ್ ಕಂಪ್ನಿನ ತೋರಿಸ್ತಾರೆ. ಅದು ತುಂಬ ದೊಡ್ಡ ಕಂಪನಿ ಮತ್ತು ಅಲ್ಲಿ ಒಂದೊಂದು ಫ್ಲೋರಲ್ಲಿ ಒಂದೊಂದು ಕೆಲಸಗಳೆಲ್ಲ ನಡೆಯುತ್ತೆ. ಒಂದು ಫ್ಲೋರಲ್ಲಿ ಜಿಮ್ ಇದೆ, ಇನ್ನೊಂದು ಫ್ಲೋರಲ್ಲಿ ಮೆಡಿಕಲ್ ಸೆಂಟರ್ ಇದೆ, ಇನ್ನೊಂದು ಫ್ಲೋರಲ್ಲಿ ಫಿನಾನ್ಸ್ ಕಂಪನೀಸ್ ಇದೆ. ಅಲ್ಲಿರುವಂತಹ ಒಂದು ಹುಡುಗಿಗೆ ಕಾಲ್ ಬರುತ್ತೆ. ಹುಡುಗಿನೂ ಸಹ ಒಂದು ಏಂಜಲ್, ಅವಳ ಹೆಸರು ಬಂದು ಕಂಗ್ಜಿ. ಅವಳದು ಏಂಜಲ್ದು ಅನಿಮಲ್ ಏನಿರುತ್ತೆ ಅಂದರೆ ಡಾಗ್ ಆಗಿರುತ್ತೆ. ಆ ಕಾಲ್ ಮಾಡಿದಾರಲ್ಲ ಅವ್ರು ಬಂದು ಕೇಳ್ತಾರೆ ನಮಗೆ ಲೋನ್ ಬೇಕು, ಸಾಲನ ಕೊಡ್ತೀರಾ ಅಂತ ಅಂದಾಗ ಅವ್ರು ಅಂತಾರೆ ನಮ್ಮ ಕಂಪನೀಲಿ ನಾವು ಯಾವಾಗ್ಲೂ ಈ ಕ್ರಿಮಿನಲ್ಸ್ ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರನೇ ಲೋನ್ ಕೊಡೋದು. ನೀವು ಆ ಥರ ಕೆಲಸಗಳು ಏನಾದರೂ ನೀವು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅವರು ಇಲ್ಲ ನಾವು ಆ ಥರ ಏನು ಮಾಡ್ತಿಲ್ಲ ಅಂದಾಗ ಇಲ್ಲ ನಾವು ನಿಮಗೆ ಲೋನ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಕಾಲ್ನ ಕಟ್ ಮಾಡ್ತಾರೆ. ಈ ಕಡೆ ಸೈಡಲ್ಲಿ ಇನ್ನೊಂದು ಹುಡುಗಿನ ತೋರಿಸ್ತಾರೆ. ಅವಳು ಸಹ ಏಂಜಲ್, ಅವಳ ಹೆಸರು ಬಂದು
ಮಾಲ್ಸೋಕ್, ಮತ್ತು ಇವಳದು ಬಂದು ಅನಿಮಲ್ ಬಂದು ಕುದುರೆ ಆಗಿರುತ್ತೆ. ಮತ್ತು ಇವಾಗ ಜಿಮ್ಮಲ್ಲಿರುವಂತಹ ಇನ್ನೊಂದು ಏಂಜಲ್ನ ತೋರಿಸ್ತಾರೆ. ಹೆಸರು ಬಂದು ಹೌನ್ಸ್ಯೋ. ಅವನದು ಅನಿಮಲ್ ಬಂದು ಕೋತಿ ಆಗಿರುತ್ತೆ. ಆಲ್ರೆಡಿ ಇಲ್ಲಿ ಏಂಜಲ್ ಗ್ರೂಪಲ್ಲಿ 12 ಏಂಜಲ್ಸ್ ಇದ್ದಾರಲ್ವ, ಆ 12 ಏಂಜಲ್ಸಲ್ಲಿ ಲಾಸ್ಟ್ ಟೈಮ್ ಬಂದು ಇವಿಲ್ ಸ್ಪಿರಿಟ್ ಜೊತೆ ವಾರ್ ನಡೆಯುವಂತಹ ಟೈಮಲ್ಲಿ 4 ಏಂಜಲ್ಸು ಬಂದು ತೀರೋಗಿರ್ತಾರೆ. ಇವಾಗ ಈ ಏಂಜಲ್ ಗ್ರೂಪಲ್ಲಿ ಬರೀ 8 ಏಂಜಲ್ಸ್ ಮಾತ್ರನೇ ಇರೋದು. ಈಗ ಇರುವಂತಹ ಎಲ್ಲ ಏಂಜಲ್ಸ್ಗೂ ಸಹ ಒಂದು ಮೆಸೇಜ್ ಬರುತ್ತೆ. ನಮ್ಮ ಹೀರೋನೇ ಬಂದು ಆ ಮೆಸೇಜ್ನ ಕಳಿಸಿರ್ತಾರೆ. ಇವನ ಅಡ್ರೆಸ್ ಬಂದು ಇವಾಗ ಸಿಕ್ಕಿದೆ, ಹಾಗಾಗಿ ಹೋಗಿ ಅವನ ಹತ್ರ ಹೋಗಿ ನೀವು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ. ಯಾಕಂದರೆ ಇವನು ಏಂಜಲ್ ಗ್ರೂಪಲ್ಲಿ ಸಾಲ ಇಸ್ಕೊಂಡು ಸಾಲನ ಕೊಡ್ದೇನೆ ಎಲ್ಲರೂ ಆಟ ಆಡಿಸ್ತಿದ್ದ. ಹಾಗಾಗಿ ಅಡ್ರೆಸ್ ಇವಾಗ ಸಿಕ್ಕಿರೋದ್ರಿಂದ ಹೋಗಿ ಕಲೆಕ್ಟ್ ಮಾಡ್ಕೊ ಬನ್ನಿ ಅಂತ ಹೀರೋ ಹೇಳಿದ್ರಿಂದ ಇರುವಂತಹ 4 ಏಂಜಲ್ಸೂ ಸಹ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಡ್ತಾರೆ. ಈಗ ನಮ್ಮ ಹೀರೋನ ತೋರಿಸ್ತಾರೆ. ಅವ್ರಿಗೆ ಮರುಕ್ ಅನ್ನೋನಿಂದ ಕಾಲ್ ಬರುತ್ತೆ. ಇವನ ಹೆಸರು ಮರುಕ್. ಇವನೊಬ್ಬ ಪೊಲೀಸ್ ಆಗಿರ್ತಾನೆ. ಇವನು ಯಾವುದೇ ರೀತಿಯಾದಂತಹ ಏಂಜಲ್ ಏನೂ ಅಲ್ಲ, ನಾರ್ಮಲ್ ಪೀಪಲ್. ಬಟ್ ಆದರೆ ಇವನಿಗೆ ಸೂಪರ್ ಪವರ್ಸ್ ಎಲ್ಲ ಇರುತ್ತೆ. ಇವನು ಸಹ ಏನೋ ಏಂಜಲ್ ಗ್ರೂಪ್ ಇದೆ ಅವ್ರ ಜೊತೆಗೆ ಸೇರಿ ಕೆಲಸ ಮಾಡ್ತಿರ್ತಾನೆ, ಜೊತೆಗೆ ಅವ್ರ ಜೊತೆ ಟ್ರಾವೆಲ್ ಸಹ ಮಾಡ್ತಾ ಇರ್ತಾನೆ. ಅವ್ನು ಕಾಲ್ ಮಾಡಿಬಿಟ್ಟು ನನಗೆ ಬಟ್ಟೆ ತೊಗೊಳ್ಬೇಕು, ನನ್ನ ಹತ್ರ ದುಡ್ಡಿಲ್ಲ, ನನಗೆ ದುಡ್ಡು ಕೊಡು ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಹೀರೋ ಅಂತಾರೆ, ಪೊಲೀಸ್ ಆದವ್ರಿಗೆ ಯಾಕೆಲ್ಲ ದುಡ್ಡು, ಪೊಲೀಸ್ ಆದವ್ರಿಗೆ ಯಾಕೆ ಬಟ್ಟೆ ಬೇಕು ಅಂತ ಅಂದಾಗ ಅವನು ಅಂತಾನೆ ಮರುಕು, ಪೊಲೀಸ್ ಆದರೆ ಯಾಕೆ, ನಮಗೂ ಬಟ್ಟೆ ಹಾಕ್ಕೊಂಡ್ರೆ ಮಾತ್ರನೇ ಎಲ್ಲ ಕಡೆ ಹೋದ್ರೂ ನಮಗೆ ಒಂದು ಬೆಲೆ ಇರುತ್ತೆ, ಹಾಗಾಗಿ ದಯವಿಟ್ಟು ನನಗೆ ದುಡ್ಡು ಕೊಡು ಅಂತ ಅಂದ್ಬಿಟ್ಟು ಅವನು ಏನೇನೇನೋ ಮಾತಾಡ್ತಿರ್ತಾನೆ. ನಮ್ಮ ಹೀರೋಗೆ ಅವ್ನು ಮಾತಾಡೋದೇನು ಕೇಳಿಸ್ಕೊಳ್ಳೋಕ್ಕಲ್ಲ ಇಷ್ಟ ಇಲ್ದೇನೆ, ಹಾಗಾಗಿ ಸರಿ ಅಂದ್ಬಿಟ್ಟು ಅವರು ದುಡ್ಡು ಹಾಕ್ತಾರೆ. ಅವನು ನಮ್ಮ ಥರ ಅಲ್ಲ, 1000-2000 ಅಷ್ಟಕ್ಕೆಲ್ಲ ಅವ್ನು ಬಟ್ಟೆ ತೊಗೊಂಡಿಲ್ಲ, 12 ಮಿಲಿಯನ್ ಓನ್ಸ್ಗೆ ಅವ್ನು ತೊಗೊಂಡಿದ್ದಾನೆ. ಅಷ್ಟು ನಮ್ಮ ಹತ್ರ ಇದ್ದಿದ್ರೆ ನಾವು ಎಲ್ಲೆಲ್ಲೋ ಇರ್ತಿದ್ವಿ. ಓಕೆನಾ, ಸರಿ. 12 ಮಿಲಿಯನ್ ಓನ್ಸ್ಗೆ ಡ್ರೆಸ್ ತೊಗೊಂಡು ಅವನು ಹೊರಗಡೆ ಬರ್ತಾನೆ. ಈಗ ಅವನು ಮಿರು ಅನ್ನೋರನ್ನ ನೋಡೋಕ್ಕೋಸ್ಕರ ಬಂದಿರ್ತಾರೆ. ಈ ಮಿರು ಅನ್ನೋರು ಸಹ ಒಂದು ಏಂಜಲ್. ಇವರು ಅನಿಮಲ್ ಬಂದು ಡ್ರ್ಯಾಗನ್ ಆಗಿರುತ್ತೆ. ನಾನು ಆಗಲೇ ಹೇಳಿದೆ ಏಂಜಲ್ ಗ್ರೂಪಲ್ಲಿ 8 ಏಂಜಲ್ಸ್ ಇದ್ದಾರೆ, ಬಟ್ ಆದರೆ ಅಲ್ಲಿ 7 ಏಂಜಲ್ಸ್ ಮಾತ್ರನೇ ಒಟ್ಟಿಗೆ ಇರೋದು. ಇನ್ನೊಂದು ಇವ್ರು ಇದ್ದಾರಲ್ಲ, ಇವರು ಬಂದು 10 ವರ್ಷದ ಹಿಂದೆಯೇ ಏನೋ ಸಮ್ ಪ್ರಾಬ್ಲಮ್ಸಿಂದ ಅವರು ಹೊರಗಡೆ ಬಂದಿರ್ತಾರೆ. ಹಾಗಾಗಿ ಅವರು ಇಲ್ಲಿ ಮ್ಯೂಸಿಯಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಮಕ್ಕಳೆಲ್ಲ ಇದ್ದಾರಲ್ಲ, ಆ ಮಕ್ಕಳಿಗೆ ಏಂಜಲ್ಸ್ ಬಗ್ಗೆನೇ ಅವರು ಲೆಸನ್ಸ್ನ ತಗೊಳ್ತಿರ್ತಾರೆ. ಮರುಕ್ ಈಗ ಅವಳನ್ನ ಮೀಟ್ ಮಾಡಿಬಿಟ್ಟು ಅವ್ನು ತಂದಿರೋಂತಹ ಡ್ರೆಸ್ನೆಲ್ಲನೂ ಸಹ ಅವಳಿಗೆ ಕೊಡ್ತಾರೆ. ಅದಕ್ಕೆ ಅವಳು ಅಂತಾರೆ, ನನಗೆ ಗೊತ್ತು ಇದನ್ನೆಲ್ಲ ನೀವು ಹೀರೋ ದುಡ್ಡಿಂದನೇ ತೊಗೊಂಡು ಬಂದಿರೋದು, ನಾನು 10 ವರ್ಷದಿಂದ ಮಾಡಿದಂತಹ ತಪ್ಪಿಂದ ಈಗಲೂ ನಾನು ಅಲ್ಲಿಂದ ಹೊರಗಡೆನೇ ಇದ್ದೀನಿ, ಹಾಗಾಗಿ ದಯವಿಟ್ಟು ನನಗೆ ಏನು ಫೋರ್ಸ್ ಮಾಡಬೇಡಿ, ನೀವು ಇದನ್ನು ತಗೊಂಡು ಮತ್ತೆ ಹೊರಟೋಗ್ಬಿಡಿ ಅಂತ ಅವಳಂತ. ಅದಕ್ಕೆ ಮರುಕ್ ಅಂತಾರೆ, ನಮ್ಮ ಹೀರೋ ಇವಾಗ ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಅವನ ಹತ್ರ ಇವಾಗ ತುಂಬಾ ದುಡ್ಡಿದೆ, ಹಾಗಾಗಿ ನೀನು ಈ ಡ್ರೆಸ್ನೆಲ್ಲ ತಗೋ ಅಂತ ಅಂತಾನೆ. ಅದಕ್ಕೆ ಅವಳು, ನನಗೆ ಇದೆಲ್ಲ ಇಷ್ಟ ಇಲ್ಲ, ಮತ್ತು ನೀವು ನಾನು ಕೆಲಸ ಮಾಡೋ ಕಡೆ ಎಲ್ಲ ಇಲ್ಲಿಗೆ ಬರಬೇಡಿ, ಈ ಥರ ಎಲ್ಲ ತೊಗೊಂಡು ಅಂದ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಏಂಜಲ್ ಗ್ರೂಪ್ ಮೆಡಿಕಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಹುಡುಗಿನ ತೋರಿಸ್ತಾರೆ. ಅವಳನ್ನು ಸಹ ಒಂದು ಏಂಜಲ್. ಅವಳ ಹೆಸರು ಬಂದು ಬೋಂಗ್. ಅವಳದು ಅನಿಮಲ್ ಬಂದು ಸ್ನೇಕ್ ಆಗಿರುತ್ತೆ. ಅಲ್ಲಿ ತಲೆನೋವಂತಹ ಬಂದಿರುವಂತಹ ಪೇಷಂಟ್ಗೆ ತಲೆನೇ ತಿರುಗಿಸಿ ಅವಳು ಮಣಗಿಸ್ಬಿಡ್ತಾಳೆ. ಅದಕ್ಕೆ ಅಲ್ಲಿ ಇನ್ನೊಂದು ಪೇಷಂಟ್ ನೋಡಿ ಎದ್ರುಕೊಂಡು ಇವಳು ನನಗೆ ಮಾಡಿಬಿಡ್ತಾಳೆ ಅನ್ನೋ ರೀತಿಲಿ ಎದ್ರುಕೊಂಡು ಅವರು ಅಲ್ಲಿಂದ ಕಿರ್ಚ್ಕೊಂಡು ಹೊರಗಡೆ ಹೋಗ್ತಾರೆ. ಅದಕ್ಕೆ ರಿಸೆಪ್ಷನಿಸ್ಟಲ್ಲಿ ಇದ್ದಂತಹ ಅವನು ಏನಾಯಿತು ಅಂತ ನೋಡೋಣ ಅಂತ ಬರ್ತಾನೆ. ಇವನು ಸಹ ಒಂದು ಏಂಜಲ್. ಇವನ ಹೆಸರು ಬಂದು ಡೋನಿ. ಆ್ಯಂಡ್ ಇವೊಂದು ಅನಿಮಲ್ ಬಂದು ಪಿಗ್ ಆಗಿರುತ್ತೆ. ಅದಕ್ಕೆ ಅವಳ ಹತ್ರ ಬಂದ್ಬಿಟ್ಟು, ನೀನು ಯಾಕೆ ಎಲ್ಲರಿಗೂ ಈ ಥರ ಟ್ರೀಟ್ಮೆಂಟ್ ಕೊಡ್ತಿದ್ಯಾ, ನಾರ್ಮಲ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೋದಲ್ವಾ ಅನ್ನೋವಾಗ ಅವನು ಕೇಳ್ತಿದ್ದಾಗ ತಲೆನೋವಂತಹ ಬಂದಿರೋಂತಹ ಪೇಷಂಟು ಎದ್ದು ನಿಂತ್ಕೊಂಡು ನನಗಿವಾಗ ತಲೆನೋವೇ ಇಲ್ಲ, ಎಲ್ಲ ಸರಿ ಹೋಯಿತು ಅಂತ ಅದಕ್ಕೆ ಇವಾಗ ಅವಳು ಟ್ರೀಟ್ಮೆಂಟು ಸ್ವಲ್ಪ ಹಾರ್ಷಾಗೆ ಕೊಡ್ತಾಳೆ, ಬಟ್ ಆದರೆ ಆ ಪೇಯ್ನ್ ಏನಿದೆ ಆ ತಕ್ಷಣಕ್ಕೆ ಸರಿ ಹೋಗುತ್ತೆ. ಈಗ ಆಗಲೇ ನಮ್ಮ ಹೀರೋ ಬಂದು ಜೈಲಲ್ಲಿ ಒಬ್ಬ ವ್ಯಕ್ತಿನ ನೋಡೋಕ್ಕೋಸ್ಕರ ಹೋಗಿರ್ತಾರಲ್ಲ, ಆ ವ್ಯಕ್ತಿನ ತೋರಿಸ್ತಾನೆ. ಅವನು ಸ್ವಲ್ಪ ಜನ ಜೊತೆಲ್ಲ ಇವಾಗ ಪಾರ್ಟಿ ಮಾಡ್ತಾ ಇರ್ತಾನೆ. ಈಗ ನಮ್ಮ ಹೀರೋ ಅವನಿಗೆ ಕಾಲ್ ಮಾಡಿಬಿಟ್ಟು, ನಾನು ಇವಾಗ ಮೀಟ್ ಮಾಡೋಕ್ಕೆ ಬರ್ತಾ ಇದ್ದೀನಿ, ಹಾಗಾಗಿ ಎಲ್ಲ ದುಡ್ಡನ್ನು ಇಟ್ಬಿಟ್ಟು ವೆಯ್ಟ್ ಮಾಡ್ತಾರೋ ಅಂತ ಅದಕ್ಕೆ ಅವನಿಗೆ ಇವಾಗ ಅರಿವಾಗುತ್ತೆ, ನನ್ನನ್ನು ಬೈಲಿಂದ ತೆಗೆದಿತ್ತು ಬೇರೆ ಯಾರು ಅಲ್ಲ ಹೀರೋ ಅಂತ. ಹಾಗಾಗಿ ಅವನಿಗೆ ಭಯ ಆಗ್ಬಿಟ್ಟು ಅಲ್ಲಿ ಕೆಲಸದವರೆಲ್ಲ ಇರ್ತಾರಲ್ಲ ಅವ್ರಿಗೆ ಬಂದು ಹೇಳ್ತಾನೆ, ಇವಾಗ ಹೀರೋ ಬಂದು ಇಲ್ಲಿಗೆ ಬರ್ತಿದ್ದಾನೆ, ಹಾಗಾಗಿ ಅವ್ನು ಯಾವುದೇ ಕಾರಣಕ್ಕೂ ಒಳಗಡೆ ಬರಬಾರ್ದು, ಅಲ್ಲೇನೇ ಸ್ಟಾಪ್ ಮಾಡಿ ಅಂತ ಹೇಳಿ ಅವ್ರನ್ನೆಲ್ಲ ಕಳಿಸ್ಕೊಡ್ತಾನೆ. ನಮ್ಮ ಹೀರೋನು ಆದ್ರೂ ಅವ್ರ ಜೊತೆಲ್ಲ ಫೈಟ್ ಮಾಡಿಕೊಂಡು ಅವನಿರುವಂತಹ ಪ್ಲೇಸ್ ಒಳಗಡೆ ಬರ್ತಾನೆ. ಅದನ್ನು ನೋಡಿ ಅವನಿಗೆ ಭಯ ಆಗ್ಬಿಟ್ಟು ಅವನದೇನು ದುಡ್ಡದು ಲಾಕರ್ ಇದೆ ಅದನ್ನು ಓಪನ್ ಮಾಡಿ ತೋರಿಸ್ತಾನೆ. ಅದಾದಮೇಲೆ ಅಲ್ಲಿರೋಂತಹ ದುಡ್ಡನ್ನೆಲ್ಲನೂ ಬ್ಯಾಗ್ ಒಳಗಡೆ ಹಾಕಿ ಮತ್ತು ಅವನದು ವಾಚು ಮತ್ತು ಅವ್ನ ಕಾರ್ ಕೀ ಎಲ್ಲನೂ ಅವ್ನು ಕೊಟ್ಬಿಟ್ಟು
ಅಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕ್ಬಿಟ್ಟು ಅವ್ರನ್ನ ಕಳಿಸ್ಕೊಟ್ಬಿಡ್ತಾನೆ. ಈಗ 4 ಏಂಜಲ್ಸ್ನ ತೋರಿಸ್ತಾರೆ. ಅವ್ರೂ ಸಹ ದುಡ್ಡನ್ನ ಕಲೆಕ್ಟ್ ಮಾಡೋಕ್ಕೋಸ್ಕರನೇ ಬಂದಿರ್ತಾರೆ. ಆ ಜಾಗ ಒಂದು ಗ್ಯಾಮ್ಲಿಂಗ್ ಮಾಡುವಂತಹ ಪ್ಲೇಸ್ ಆಗಿರುತ್ತೆ. ಹಾಗಾಗಿ ಅವನಂತಾನೆ ನೀವಿಬ್ಬರು ಇಲ್ಲೇ ಇರಿ, ನಾನು ಅಲ್ಲಿ ಹೋಗಿ ನೋಡ್ತೀನಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ. ಅವನು ಕೋತಿ ಥರ ಎಲ್ಲ ಹಾರ್ಕೊಂಡು ಹೋಗ್ತಾನೆ. ಯಾಕಂದರೆ ಅವನು ಅನಿಮಲ್ ಬಂದು ಕೋತಿ ಆಗಿರುತ್ತೆ. ಅವನು ಸ್ಟೆಪ್ಸ್ ಇಲ್ದೇನೆ ಸುಮ್ಮನೆ ಕೋತಿಗಳ ಥರನೇ ಹಾರ್ಕೊಂಡು ಹೋಗಿ ನೋಡ್ತಿರ್ತಾನೆ. ಅಲ್ಲಿ ಆಲ್ರೆಡಿ ಸಾಲ ಇಸ್ಕೊಂಡಂತಹ ವ್ಯಕ್ತಿ ಅಲ್ಲಿರೋರಿಗೆಲ್ಲ ಹೇಳ್ತಾರೆ, ಏಂಜಲ್ ಗ್ರೂಪಿಂದ ಇವಾಗ ಜನ ಬರ್ತಿದ್ದಾರೆ, ಯಾರೂ ಸಹ ಇಲ್ಲಿ ಒಳಗಡೆ ಬರಬಾರ್ದು, ಆ ಥರ ನೀವೇ ನೋಡ್ಕೋಬೇಕು ಅಂತ ಹೇಳ್ತಾರೆ. ಈ ಕಡೆ ಸೈಡೆಲ್ಲ ಅವನಾಗಲೇ ಇಲ್ಲಿ ಇಬ್ಬರು ನೀವು ಇಲ್ಲೇ ಇರಿ, ನಾನು ನೋಡಿ ಬರ್ತೀನಿ ಅಂತ ಹೇಳಿದ್ನಲ್ಲ, ಅವರಿಬ್ರು ಸಹ ಆ ಕಡೆ ಬಂದ್ಬಿಟ್ಟು ಫೈಟ್ ಎಲ್ಲ ನಡೀತಾ ಇರುತ್ತೆ. ಅವನು ಕಾರಲ್ಲಿ CCTV ನೋಡಿಕೊಂಡು ಎಲ್ಲರೂ ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನೆ. ಅವನು ಆಗಲೇ ಸಾಲ ಇಸ್ಕೊಂಡಿರ್ತಾನಲ್ಲ, ಅವನು ಬ್ಯಾಗಿಗೆಲ್ಲ ದುಡ್ಡೆಲ್ಲ ಹಾಕೊಂಡು ಅವನು ಓಡೋಗ್ತಾ ಇರ್ತಾನೆ. ಅದನ್ನ ನೋಡಿ ಜುಡೇಲು ಮಾಲ್ಸುನ್ಗೆ ಹೇಳ್ತಾನೆ. ಅವನು ಓಡೋಗ್ಬಿಟ್ಟು ಒಂದೇ ಒಂದು ಏಟ್ನ ಕೊಡ್ತಾನೆ. ಅವನು ಅಲ್ಲಿಂದ ಬಿದ್ದೋಗ್ಬಿಡ್ತಾನೆ. ಆ ಟೈಮಲ್ಲೇನೆ ಟೋನಿ ಅವ್ನು ಬಂದ್ಬಿಟ್ಟು ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವರು ಅಲ್ಲಿಂದ ಹೊರಟೋಗ್ತಾರೆ. ಈಗ ಹೀರೋನ ತೋರಿಸ್ತಾರೆ. ಅವ್ರು ಕಾರಲ್ಲಿ ಬರ್ತಾ ಇರ್ತಾರೆ. ಅಲ್ಲೊಂದು ಸ್ಟ್ರೀಟ್ ಫುಡ್ ಅಂಗಡಿನ ನೋಡ್ಬಿಟ್ಟು ಅಲ್ಲಿ ಅಜ್ಜಿನ ನೋಡೋಕ್ಕೋಸ್ಕರ ಅವ್ರು ಬಂದಿರ್ತಾರೆ. ಅಜ್ಜಿಗೆ ಮತ್ತೆ ಹೀರೋಗೆ ನೋಡಿದ ತಕ್ಷಣ ಅಜ್ಜಿಗೆ ತುಂಬಾ ಖುಷಿ ಆಗ್ಬಿಟ್ಟು, ಅಂಕಲ್ ಹೇಗಿದ್ದೀರಾ, ನೀವು ಯಾಕೆ ನಮ್ಮ ಅಂಗಡಿ ಕಡೆನೇ ಬಂದಿಲ್ಲ, ನೀವು ನನ್ನ ಮರ್ತೋಗ್ಬಿಟ್ರಾ ಅನ್ನೋವಾಗಲ್ಲ ಅಜ್ಜಿ ಅಂತ ಹೇಳ್ತಾರೆ ಖುಷಿಯಾಗಿ ಕೇಳ್ತಾ. ಅದಕ್ಕೆ ಹೀರೋ ಅಂತಾರೆ, ಇಲ್ಲ ನಾನು ನಿಮ್ಮನ್ನ ಮರ್ತಿಲ್ಲ, ನನಗೆ ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಹಾಗಾಗಿನೇ ನಾನು ಬರಲಿಲ್ಲ. ನಾನು ಮನುಷ್ಯರು ಅಂತ ಮಾತಾಡೋ ವ್ಯಕ್ತಿ ಅಂದರೆ ಅದು ನೀನೊಬ್ಳೇನೆ, ನಾನು ಹೆಂಗೆ ನಿನ್ನನ್ನು ಮರೆಯೋಕ್ಕೆ ಸಾಧ್ಯ ಅಂದ್ಬಿಟ್ಟು ಇಬ್ಬರೂ ಮಾತಾಡ್ಕೊಳ್ತಾ ಇರ್ತಾರೆ. ನಮ್ಮ ಹೀರೋನು ಬೇಜಾರಲ್ಲಿರೋದನ್ನ ಅಜ್ಜಿ ನೋಡ್ಬಿಟ್ಟು, ನೀವು ಯಾಕೆ ಇವಾಗ ಬೇಜಾರಲ್ಲಿದ್ದೀರಾ, ಇನ್ಮೇಲೆ ಜಾಸ್ತಿ ಎಲ್ಲ ಕುಡಿಬೇಡಿ, ಸ್ವಲ್ಪ ಕುಡೀರಿ, ಮತ್ತು ಜಿಮ್ಗೆಲ್ಲ ಹೋಗ್ಬಿಟ್ಟು ನಿಮ್ಮ ಹೆಲ್ತ್ನೆಲ್ಲ ನೀವು ನೋಡ್ಕೊಳ್ಳಿ ಅಂತ ಅಜ್ಜಿ ಅಂತ. ಅದಕ್ಕೆ ಹೀರೋ ಅಂತಾರೆ, ನಾನೆಲ್ಲ 5-6 ವರ್ಷದಿಂದ ಇಲ್ಲಿ ಬಾಳ್ತಾ ಇದ್ದೀನಿ, ನನಗೆ ಇಲ್ಲಿ ಯಾವುದಕ್ಕೂ ಇಷ್ಟ ಇಲ್ಲ, ನನಗೆ ಏನೋ ಒಂಥರ ಬೇಜಾರು ಥರ ಇದೆ ಅಂತ ಅಂತಾರೆ. ಅದಕ್ಕೆ ಅಜ್ಜಿ ಕೇಳಿಸ್ಕೊಂಡು, ನೀವು ಹಂಗಲ್ಲ ಅನ್ಬಾರ್ದು, ನೀವು ಇನ್ನೂ ತುಂಬ ವರ್ಷ ಬಾಳಬೇಕು, ಆಗ್ತಾನೆ ನೀವು ಇಲ್ಲಿರುವಂತಹ ಇನ್ನೋಸೆಂಟ್ ಪೀಪಲ್ಸ್ಗೆಲ್ಲರಿಗೂ ಸಹ ನೀವು ಹೆಲ್ಪ್ ಮಾಡೋಕ್ಕಾಗೋದು ಅಂತ ಅಜ್ಜಿ ಅಂತದೆ. ಅದಕ್ಕೆ ಹೀರೋ, ನಾನು ಈ ಮನುಷ್ಯರಿಗೆಲ್ಲ ಹೆಲ್ಪ್ ಮಾಡೋದನ್ನು ಯಾವಾಗ್ಲೂ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನಿಮಗೆ ನೆನಪಿದೆಯಾ, ನಾನು ಸ್ಕೂಲ್ ಓದ್ತಿದ್ದಾಗ ನಮ್ಮ ಅಂಗಡಿಗೆ ಕೆಲವೊಂದು ರೌಡಿಗಳೆಲ್ಲ ಬಂದು ನನಗೆ ಮತ್ತು ನಮ್ಮ ಅಮ್ಮಂಗೆಲ್ಲರಿಗೂ ಕಾಟ ಕೊಡ್ತಿದ್ರು, ಆಗ ನೀವೇನೇ ಬಂದು ನಮ್ಮನ್ನು ಕಾಪಾಡಿದ್ರಿ. ನನಗೆ ಗೊತ್ತು ಇಷ್ಟು ವರ್ಷ ಏಂಜಲ್ ಆಗಿ ಈ ಭೂಮಿಯ ಮೇಲೆ ಇರೋದು ಎಷ್ಟು ಕಷ್ಟ ಅಂತ ನನಗೂ ಅರ್ಥ ಆಯ್ತೈತೆ. ಇದಕ್ಕೋಸ್ಕರ ನೀವು ನಿಮ್ಮ ಫ್ಯಾಮ್ಲೀಸ್ನೂ ಸಹ ನೀವು ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಆದರೆ ಈ ಭೂಮಿಯಲ್ಲಿರುವಂತಹ ಮನುಷ್ಯರಿಗೆ ಅದೆಲ್ಲ ಗೊತ್ತಾಗ್ತಾ ಇಲ್ಲ. ಆದರೆ ಎಲ್ಲ ಮನುಷ್ಯರು ಒಂದೇ ಥರ ಇರ್ತಾರಂತಲೂ ಹೇಳೋಕ್ಕಾಗಲ್ಲ ಅಲ್ವಾ. ಈಗ ನೋಡಿ, ನೀವು ನಮಗೆ ಅವಾಗ ಸಹಾಯ ಮಾಡಿದ್ದನ್ನ ನಾನು ಇಲ್ಲಿವರೆಗೂ ಮರ್ತಿಲ್ಲ, ಜೊತೆಗೆ ನನ್ನ ಸಾಯೋವರೆಗೂ ಸಹ ನಾನು ಮರೀದೇನೆ, ನನ್ನ ಮನಸ್ಸಲ್ಲೇ ಅದು ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿನ ನಮ್ಮ ಹೀರೋಗೆ ಫುಡ್ಡೆಲ್ಲ ಏನಿದೆ ಅದನ್ನೆಲ್ಲ ಪಾರ್ಸಲ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಹೀರೋ ಒಂದು ಕಂತು ದುಡ್ಡನ್ನ ಅಜ್ಜಿಗೆ ತೋರಿಸ್ಬಿಟ್ಟು ತಗೋ ಅಂತ ಹೀರೋ ಅಂತಾರೆ. ಅದಕ್ಕೆ ಅಜ್ಜಿ ನಂಗೆ ಬೇಡ ಅಂತ. ಅದಕ್ಕೆ ಹೀರೋ, ತಗೋ ಮಡಿಕೋ ಏನೂ ಆಗಲ್ಲ ಅಂತ ನಮ್ಮ ಹೀರೋ ಅಂತಾರೆ. ಆಗ ಅಲ್ಲಿ ಒಬ್ಬ ತಾತ ಬಂದ್ಬಿಟ್ಟು, ಏನು ನಿನ್ಗಿಂತ ಅವ್ರು ದೊಡ್ಡವ್ರು, ನೀನು ಯಾಕೆ ಅವ್ರು ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ಯಾ ಅಂದ್ಬಿಟ್ಟು ಹೀರೋಗೆ ಹೊಡಿತಾರೆ. ಅದಕ್ಕೆ ನಮ್ಮ ಹೀರೋ ಅಂತಾರೆ, ನಾನು ಅವ್ರನ್ನ ಚಿಕ್ಕ ವಯಸ್ಸಿಂದನೇ ನೋಡಿದ್ದೀನಿ, ಹಾಗಾಗಿನೇ ನಾನು ಆ ಥರ ಎಲ್ಲ ಮಾತಾಡ್ತಿದ್ದೀನಿ ಅಂತ ಅಂದಾಗ, ಆದ್ರೂ ನಿಂಗೆ ಗೊತ್ತಾಗಲ್ಲ ಅವ್ರು ನಿನಗಿಂತ ದೊಡ್ಡವ್ರು, ನಿಂಗೆ ಬುದ್ಧಿ ಇಲ್ವಾ ಅನ್ನೋ ಹಾಗೆ ಮತ್ತೆ ಆ ತಾತ ಹೀರೋಗೆ ಅಂತಾರೆ. ಆಗ ನಮ್ಮ ಹೀರೋಗೆ ನೆನಪಾಗುತ್ತೆ ಈ ತಾತ ಯಾರು ಅಂತ. ನೀನು ಆ ಸ್ಟೇಷನರಿ ಅಂಗಡಿ ಮಗ ಬೋಕಲ್ವಾ ಅಂತ ಅವ್ರಿಗೆ ನೆನಪಾಗುತ್ತೆ. ಆಗ ತಾತಗೂ ಅರ್ಥ ಆಗುತ್ತೆ, ಯಾಕಂದರೆ ಅವರು ಚಿಕ್ಕ ವಯಸ್ಸಲ್ಲೇ ಅವರೆಲ್ಲ ಮೀಟ್ ಮಾಡಿರ್ತಾರೆ ಮತ್ತು ಅವರು ಚಿಕ್ಕ ವಯಸ್ಸಲ್ಲಿ ಆಟ ಎಲ್ಲ ಆಡಿರ್ತಾರೆ. ಆಗ ತಾತ ಅಂತಾರೆ, ನಿನ್ನ ಹಿಂಗೆ ಮೊದಲು ಥರನೇ ಇದೆಯಾ, ವಯಸ್ಸಾಗ್ದೇ ಅಂತಲ್ಲ ಅಂತಾರೆ. ಯಾಕಂದ್ರೆ ನಮ್ಮ ತಾತಾಗೆ ನಮ್ಮ ಹೀರೋ ಬಂದು ಏಂಜಲ್ ಅಂತ ಗೊತ್ತಿರಲ್ಲ. ಹಾಗಾಗಿ ಅವರಿಬ್ಬರೂ ಖುಷಿಯಾಗಿ ಮತ್ತೆ ಅವರು ತಪ್ಪಿಕೊಂಡು ಅನ್ನೋ ಹಾಗೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಈಗ ಮರುಕ್ನ ತೋರಿಸ್ತಾರೆ. ಅವನು ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡು ಊಟ ಮಾಡ್ತಿರ್ತಾನೆ. ಆಗ ನ್ಯೂಸಲ್ಲಿ ಸಿಯೋಲಲ್ಲಿ ಒಂದು ಜಾಗದಲ್ಲಿ ರೀಡೆವಲಪ್ಮೆಂಟ್ ಪ್ರೋಗ್ರಾಮ್ಗೋಸ್ಕರ ಒಂದು ಜಾಗನ ತೋಡ್ತಾ ಇರ್ತಾರೆ. ಅಲ್ಲಿ ತೋಡ್ತಾ ಇದ್ದಂತಹ ಟೈಮಲ್ಲಿ ಏನೇನೋ ಡಿಫ್ರೆಂಟ್ ಆದಂತಹ ಸ್ಟೋನ್ಸು ಐಟಮ್ಸ್ ಎಲ್ಲನೂ ಸಹ ಸಿಗ್ತಾ ಇರ್ತದೆ. ಅದನ್ನು ತೋಡ್ತಾನೆ ಮತ್ತೆ ಇನ್ನೂ ಏನೇನೋ ಸಿಗ್ತಾ ಇರುತ್ತೆ. ಹಾಗಾಗಿ ಅದನ್ನು ಯಾವ ಕಾಲದಿಂದ ಸಿಕ್ಕಿದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರ ಅವರು ರಿಸರ್ಚ್ ಸೆಂಟ್ರ್ ಅಂತ ಕಳಿಸ್ಕೊಟ್ಟಿದ್ದೀವಿ ಅನ್ನೋ ಹಾಗೆ ಅವರು ನ್ಯೂಸಲ್ಲಿ ಹೇಳ್ತಾರೆ. ಈಗ ರಿಸರ್ಚ್ ಸೆಂಟರ್ನ ತೋರಿಸ್ತಾರೆ. ಅವರು ತೊಗೊಂಡಿರುವಂತಹ ಸ್ಟೋನ್ಸ್ ಎಲ್ಲನೂ ಸಹ ಇಟ್ಬಿಟ್ಟು ಸ್ಪೆಕ್ಟಮಲ್ಲಿ ನೋಡ್ತಾರೆ. ಅದರದ್ದು ರೇಡಿಯೇಷನ್ ಎಲ್ಲ ಅಬ್ನಾರ್ಮಲಾಗಿ ತೋರಿಸ್ತೈತೆ. ಅವ್ರಿಗೇನು ಅಂತಲೂ ಸಹ ಅರ್ಥ ಆಗ್ತಾ ಇರಲಿಲ್ಲ. ಈಗ 5 ಜನನ ತೋರಿಸ್ತಾರೆ. 5 ಜನ ಬಂದು ಒಂದು ಕಲ್ಲ ಹತ್ರ ಬಂದ್ಬಿಟ್ಟು ಅಲ್ಲಿರುವಂತಹ ಒಬ್ಬ
ಅವನ ಕೈನ ಕುಯ್ಕೊಂಡು ಆ ಕಲ್ಲು ಮೇಲೆ ಅವನು ರಕ್ತ ಇರುವಂತಹ ಕೈನ ಮಡಗ್ತಾನೆ. ಆ ರಕ್ತ ಕಲ್ಲಲ್ಲೆಲ್ಲ ಅಬ್ಸರ್ವ್ ಆಗ್ಬಿಟ್ಟು ಒಂದು ಲೆಟರ್ಸ್ ಎಲ್ಲ ಗ್ರೀನಲ್ಲಿ ಒಂದು ಲೆಟರ್ಸ್ ಎಲ್ಲ ತೋರ್ಸೋಕ್ಕೆ ಬರುತ್ತೆ. ಆಗ ಅವನು ಒಬ್ಬ ಲೀಡರ್ ಹತ್ರ ಬಂದ್ಬಿಟ್ಟು ನಾವು ಹೋಗ್ರಿ ಇರುವಂತಹ ಜಾಗನ ಕಂಡಿಡಿದ್ವಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ. ಅವನ ಮುಖ ಒಂಥರ ಎಲ್ಲ ಕುಯ್ಕೊಂಡು ಒಂಥರ ವಿಚಿತ್ರವಾಗಿ ಐತೆ. ಈಗ ನಮ್ಮ ಹೀರೋ ಬಂದು ತೋರಿಸ್ತಾರೆ. ಹೀರೋ ಬಂದ್ಬಿಟ್ಟು ಮಿಕ್ಕಿರುವಂತಹ ಏಂಜಲ್ಸ್ನೆಲ್ಲ ಕರೀತಾರೆ. ಬಟ್ ಅವ್ರು ಯಾರೂ ಅಲ್ಲಿ ಇರೋದಿಲ್ಲ ಮತ್ತು ಅವ್ರಿಗೋಸ್ಕರ ಎಲ್ಲ ಫುಡ್ ಎಲ್ಲ ತಂದಿದ್ದಾರೆ ಅನಿಸುತ್ತೆ. ಹಾಗಾಗಿ ಕರೆದ್ರೂ ಯಾರು ಬರದೇ ಇರ್ತಾರೆ. ಸರಿ ಅಂದ್ಬಿಟ್ಟು ಅವರು ಸೀಕ್ರೆಟ್ ರೂಮ್ನ ಓಪನ್ ಮಾಡಿಕೊಂಡು ಅವ್ರು ತಂದಿರುವಂತಹ ಏನೋ ದುಡ್ಡು ಮತ್ತು ಗೋಲ್ಡ್ಸ್ ಎಲ್ಲ ಏನಿದೆ ಅದನ್ನೆಲ್ಲನೂ ಸಹ ಅಲ್ಲಿ ಮಡಗ್ತಾ ಇರ್ತಾರೆ. ಆ ರೂಮ್ ಫುಲ್ಲು ಏನಿರುತ್ತೆ ಅಂದರೆ ಗೋಲ್ಡ್ಸ್ ಮತ್ತು ಏನು ಆ್ಯಂಟಿಕ್ ವಸ್ತುಗಳೆಲ್ಲ ಏನಿರುತ್ತೆ ಅದೆಲ್ಲ ಫುಲ್ಲು ಆ ರೂಮಲ್ಲಿ ಇರುತ್ತೆ. ಈಗ ಆಗಲೇ ಆ 5 ಜನನ ತೋರಿಸಿದ್ರಲ್ಲ, ಆ 5 ಜನನ ಮತ್ತೆ ಆ 5 ಜನ ಇರೋನ ತೋರಿಸ್ತಾರೆ. ಅವನು ಮತ್ತೆ ಅವನ ಕೈನ ಕೂದ್ಬಿಟ್ಟು ಆ ರಕ್ತ ಅದೇನು ಪಾಟ್ ಇದೆ ನೀರು, ಆ ಪಾಟ್ ಒಳಗಡೆ ಅವನು ರಕ್ತನ ಹಾಕ್ತಾನೆ. ಹಾಕಿದ ತಕ್ಷಣವೇ ಆ ರಕ್ತ ಏನಿದೆ ಅದೆಲ್ಲ ಮತ್ತೆ ಕುದಿಯೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು ಅಲ್ಲೇನು ಚಂದ್ರ ಇದೆ ಅದು ರೆಡ್ ಆಗೋಕ್ಕೂ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಅವ್ನ ಕೈಯಲ್ಲಿ ಮತ್ತೆ ರಕ್ತನ ಕೂದ್ಬಿಟ್ಟು ಆ ಕಲ್ಲಲ್ಲಿ ಮಡಗ್ತಾನೆ. ಆ ಕಲ್ಲು ಫುಲ್ಲೂ ಸಹ ಗ್ರೀನ್ ಕಲರ್ ಆಗಿಬಿಟ್ಟು ಅದೇನೋ ಸ್ಮೋಕ್ ಥರ ಎಲ್ಲ ಬರ್ತಾ ಇರ್ತದೆ. ಅವನು ಎನರ್ಜಿ ಸ್ಟ್ರೆಂತ್ ಎಲ್ಲ ಹಾಕಿನೂ ಅವ್ನು ಟ್ರೈ ಮಾಡ್ತಾ ಇರ್ತಾನೆ. ಯಾಕಂದರೆ ಆ ಈವಿಲ್ ಸ್ಪಿರಿಟ್ನ ಈಚೆ ಕಡೆ ತರೋಕ್ಕೆ ಅವರೊಂದು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ನ ಅಲ್ಲಿ ಮಾಡ್ತಿದ್ದಾರೆ. ಸರಿ ಅಂದ್ಬಿಟ್ಟು ಅವನು ಅಲ್ಲಿರ್ತಾನೆ. ಇನ್ನೊಬ್ಬ ಬಂದ್ಬಿಟ್ಟು ನೀವು ಇಷ್ಟೊಂದು ಟ್ರೈ ಮಾಡಿ ಎಲ್ಲ ಮಾಡಿದ್ರೆ ನಿಮಗೇನೆ ಪ್ರಾಬ್ಲಮ್ ಆಗುತ್ತೆ, ನಿಮಗೆ ತೀರೋಗುವಂತಹ ಚಾನ್ಸಸ್ ಉಂಟು ಬಿಡಿ ಅಂತ. ಆದ್ರೂ ಅವನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ದೇನೆ ಮತ್ತೆ ಅವನು ಫುಲ್ಲು ಫೋರ್ಸಾಗಿ ಅವನ ಕೈನ ಕೂದು ಆ ರಕ್ತನ ಮಡಗಿ ಆ ಇವಿಲ್ ಸ್ಪಿರಿಟ್ನ ಹೆಂಗಾದ್ರೂ ಮಾಡಿ ತರಲೇಬೇಕು ಅಂದ್ಬಿಟ್ಟು ಅವನು ಫುಲ್ ಸ್ಟ್ರೆಂತ್ ಎಲ್ಲನೂ ಹಾಕಿ ಆ ಇವಿಲ್ ಸ್ಪಿರಿಟ್ನ ಕೊನೆಗೂ ಅವನು ಈಚೆ ಕಡೆಗೆ ತಂದುಬಿಡ್ತಾನೆ. ಇವರೇ ನಮ್ಮ ಇವಿಲ್ ಸ್ಪಿರಿಟು, ಇವರ ಹೆಸರೇ ಬಂದು ಹೋಗ್ರಿ ಅಂತ. ಅವರಂತಾರೆ ಕೊನೆಗೂ ನಾವು ಇವಿಲ್ ಸ್ಪಿರಿಟ್ ಆದಂತಹ ಹೋಗ್ರಿನ ಈಚೆ ತಂದುಬಿಟ್ವಿ ಅನ್ನೋ ಹಾಗೆ ಅವರಂತಾರೆ. ಇಲ್ಲಿಗೆ ಈ ಎಪಿಸೋಡ್ನ ಎಂಡ್ ಮಾಡ್ತಾರೆ. ಈ ಎಪಿಸೋಡ್ನ ಎಂಡ್ ಮಾಡ್ತಾರೆ. ನಿಮಗೆ ಇದೇ ರೀತಿಯಲ್ಲಿ ಬೇರೆ ಕನ್ನಡ ಎಕ್ಸ್ಪ್ಲನೇಷನ್ಸ್ ಬೇಕಂದ್ರೂ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆಗಲೇ ಹೇಳಿದ್ದೀನಿ, ನಾನು ಬ್ರೇಕ್ ತಗೊಳ್ಳಲ್ಲ, ಕಂಟಿನ್ಯೂಟಿಯಾಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ನ ಆದಷ್ಟು ಬೇಗನೆ ನೆಕ್ಸ್ಟ್ ಎಪಿಸೋಡ್ನ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇಲ್ಲಿರುವಂತಹ ಒಬ್ಬೊಬ್ಬರದು ನೇಮ್ಸ್ ನನಗೆ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಬರ್ತಾ ಇಲ್ಲ. ಸೊ ಐ ಹೋಪ್ ನೀವು ಸ್ವಲ್ಪ ನಾನು ಅಡ್ಜಸ್ಟ್ ಮಾಡ್ಕೋತೀರಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಅವರೊಬ್ಬರು ನೇಮ್ನ ಹೇಳೋಕ್ಕೇ 5-6 ಸತಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಹಾಗಾಗಿ ನೀವು ನನ್ನ ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೋತೀನಿ. ಸೊ ಹಾಗಾಗಿ ದಯವಿಟ್ಟು ನನಗಾಗಿ ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡಿ. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಅನ್ಯಾನ್, ಬಾಯ್ ಬಾಯ್.